ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗೆ ನನ್ನ ಇಂದಿನ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಈಗಲೇ ಹೋಗಿ ಒಮ್ಮೆ ನೋಡಿ. ಅದಾದ 3 ದಿನಗಳ ನಂತರ ಅಪ್ಪಿ ಸೋದರ ಮಾವ, ಅತ್ತೆ, ಅಪ್ಪಿ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಚಿನ್ನುವಿನ ಮನೆಗೆ ಹೋಗುತ್ತಾರೆ. ಅಲ್ಲಿ ಚಿನ್ನುವಿನ ಮನೆಯ ಆತಿಥ್ಯ ಸ್ವೀಕರಿಸಿ ಚಿನ್ನು ಬಗ್ಗೆ ವಿಚಾರಿಸಿ ಅವರಿಗೂ ಸರಿ ನಮ್ಮ ಅಪ್ಪಿಯನ್ನು ಕೊಡಬಹುದು ಅಂದ್ಕೊಂಡು ಅಲ್ಲಿಂದ ಹೊರಡುವಾಗ ಚಿನ್ನುವಿನ ಅಪ್ಪ ಅಪ್ಪಿಯ ಅಮ್ಮನ ಫೋನ್ ನಂಬರನ್ನು ಕೇಳಿ ತಗೋತಾರೆ. ಅದಾದ ನಂತರ ಅಪ್ಪಿಯ ಮನೆಯವರೆಲ್ಲರೂ ವಾಪಸ್ ಅವರ ಊರಿಗೆ ಹೊರಡುತ್ತಾರೆ. ಆಗ ಅವರ ಮನೆಯಲ್ಲಿ ಅಪ್ಪಿಯ ಮಾವ ಮತ್ತು ಅವರ ಸಂಬಂಧಿಕರು ಪರವಾಗಿಲ್ಲ, ಹುಡುಗನ್ನ ನೋಡಿದರೆ ಒಳ್ಳೆ ಹುಡುಗ, ನಮ್ಮ ಅಪ್ಪಿಯನ್ನು ಕೊಡಬಹುದು ಎಂದು ಹೇಳಿ ಅಲ್ಲಿಂದ ಅವರ ಊರಿಗೆ ಎಲ್ಲರೂ ಹೊರಡುತ್ತಾರೆ. ಅದೇ ದಿನ ಚಿನ್ನುವಿನ ತಂದೆ ಮಧ್ಯಾಹ್ನ 3 ಗಂಟೆಗೆ ಅಪ್ಪಿಯ ಅಮ್ಮನಿಗೆ ಕಾಲ್ ಮಾಡಿ ನಿಮಗೆ ಮತ್ತು ನಿಮ್ಮ ಸಂಬಂಧಿಕರಿಗೆ ಸಮಾಧಾನ ಮಾತುಕತೆಯನ್ನು ಮುಂದುವರಿಸೋಣವೇ ಎಂದರು. ಆಗ ಅಪ್ಪಿಯ ಅಮ್ಮ ಯಾವುದನ್ನು ನಾಳೆ ಹೇಳುತ್ತೇನೆ ಎಂದು ಕಾಲ್ ಕಟ್ ಮಾಡುತ್ತಾರೆ. ಅವರ ಗಂಡನ ಜೊತೆ ಮಾತನಾಡುತ್ತಾರೆ. ಈಗ ಏನು ಮಾಡೋದು ಎಂದು ಹುಡುಗನ ನೋಡೋಕೆ ಒಳ್ಳೆ ಹುಡುಗನ ರೀತಿ ಇದ್ದಾನೆ, ಹುಡುಗನ ಬಗ್ಗೆ ವಿಚಾರಿಸಿ. ಆಗ ಅಪ್ಪಿಯ ಅಪ್ಪ ಅವರ ಫ್ರೆಂಡನ್ನು ಕೇಳುತ್ತಾರೆ. ನಮ್ಮ ಹುಡುಗಿಗೆ ಹುಡುಗ ಬಂದಿದ್ದರು, ಆ ಹುಡುಗನ ಕಡೆಯವರು ನಿನಗೆ ಯಾರಾದರೂ ಪರಿಚಯ ಇದ್ದೀರಾ? ಆ ಹುಡುಗನ ಬಗ್ಗೆ ವಿಚಾರಿಸಬೇಕಾಗಿತ್ತು. ಆಗ ಅಪ್ಪಿ ಅಪ್ಪನ ಫ್ರೆಂಡ್ ಯಾವ ಊರು ಎಂದು ಎಲ್ಲವನ್ನು ವಿಚಾರಿಸಿ ಗೊತ್ತು, ನಮ್ಮ ರಿಲೇಟಿವ್ಸ್ ಹುಡುಗ ಒಬ್ಬ, ಅವನ ಜೊತೆಯಲ್ಲೇ ವರ್ಕ್ ಮಾಡುತ್ತಾನೆ, ವಿಚಾರಿಸೋಣ ಬನ್ನಿ. ಅವರ ರಿಲೇಟಿವ್ಸ್ ಹುಡುಗನ ಹೆಸರು ರವಿ ಮತ್ತು ಚಿನ್ನು ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಆಗಿರುತ್ತಾರೆ. ಹಾಗಾಗಿ ಚಿನ್ನುವಿನ ಬಗ್ಗೆ ಪ್ರತಿಯೊಂದು ರವಿಗೆ ಗೊತ್ತಿರುತ್ತದೆ. ಆದರೆ ರವಿ ಹೇಳುತ್ತಾನೆ, ನನಗಿಂತ ತುಂಬ ಒಳ್ಳೆಯ ಹುಡುಗ ಚಿನ್ನುಗೆ, ಧಾರಾಳವಾಗಿ ನಿಮ್ಮ ಹುಡುಗಿಯನ್ನು ನಿಶ್ಚಿಂತೆಯಿಂದ ದಾರೆ ಎರೆದುಕೊಡಬಹುದು. ಸರಿ ಎಂದು ಅಪ್ಪಿಯ ಅಪ್ಪ ಅಲ್ಲಿಂದ ಹೊರಟು ಶಂಕರಣ್ಣನ ಮನೆಗೆ ಬಂದು ಹುಡುಗನ ಕೆಲಸದ ಐಡೆಂಟಿ ಕಾರ್ಡ್ ಮತ್ತು ಸ್ಯಾಲರಿ ಸ್ಲಿಪ್ಪನ್ನು ತಂದುಕೊಡು ಎಂದು ಹೇಳಿ ಶಂಕರಣ್ಣ ಸರಿ ಎಂದು ಶಂಕರಣ್ಣ ಹುಡುಗರಿಗೆ ಫೋನ್ ಮಾಡಿ ನಿನ್ನ ಕೆಲಸದ ಐಡೆಂಟಿ ಕಾರ್ಡ್ ಮತ್ತು ಸ್ಯಾಲರಿ ಸ್ಲಿಪ್ಪನ್ನು ಹುಡುಗಿಯ ಕಡೆಯವರು ಕೇಳುತ್ತಿದ್ದಾರೆ. ಸರಿ ಎಂದು ಹುಡುಗ ಸ್ಯಾಲರಿ ಸ್ಲಿಪ್ ಮತ್ತು ಐಡೆಂಟಿ ಕಾರ್ಡ್ ಎಲ್ಲವನ್ನೂ ತಂದು ಕೊಡುತ್ತಾನೆ. ಅದನ್ನು ನೋಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮುಂದಿನ ಮಾತುಕತೆಯನ್ನು ಶುರು ಮಾಡಿ ಆಗ ಅಪ್ಪಿಯ ಅಮ್ಮ ಹುಡುಗನ ತಂದೆ ಚಿನ್ನುವಿನ ತಂದೆಗೆ ಫೋನ್ ಮಾಡಿ ನಮಗೆ ಸಮಾಧಾನವಿದೆ, ನೀವು ನಾಳೆ ಮಾತುಕತೆಗೆ ಬರಬಹುದು ಎಂದು ಹೇಳುತ್ತಾರೆ. ಅದಕ್ಕೆ ಚಿನ್ನುವಿನ ತಂದೆ ನಾಳೆ ಅಮಾವಾಸ್ಯೆ ಇದೆ, ನಾಳಿದ್ದು ಬರುತ್ತೇವೆ ಎಂದು ಹೇಳುತ್ತಾರೆ. ಆಗ ಅಪ್ಪಿಯ ಅಮ್ಮ ನಾಳಿದ್ದು ಮಂಗಳವಾರ, ನಾಳಿದ್ದು ಬರಬೇಡಿ, ನೀವು ಬುಧವಾರ ಬನ್ನಿ. ಆಗ ಚಿನ್ನುವಿನ ತಂದೆ ನಮ್ಮ ಹುಡುಗನಿಗೆ ಕೆಲಸಕ್ಕೆ ಹೋಗಬೇಕಾಗಿದೆ, ಮಂಗಳವಾರ ಆದರೇನು ಗಣೇಶನ ವಾರ, ಅಂದೇ ಮಾತುಕತೆಯನ್ನು ಮುಗಿಸಿಕೊಳ್ಳೋಣ. ಅದಕ್ಕೆ ಅಪ್ಪಿಯ ಅಮ್ಮ ಸರಿ ಎಂದು ಮಂಗಳವಾರದ ದಿನ ಇತ್ತ ಅಪ್ಪಿಯ ಮನೆ ಕಡೆ ಅಡುಗೆಯ ತಯಾರಿ ಶುರುವಾಗಿರುತ್ತದೆ. ಅತ್ತ ಚಿನ್ನುವಿನ ಮನೆ ಕಡೆ ಹೊರಡಲು ಯಾರ್ಯಾರು ಹೋಗುವುದು ಎಂಬ ತಯಾರಿಯಲ್ಲಿ ತೊಡಗಿರುತ್ತಾರೆ. ಅದೆಲ್ಲವನ್ನು ಮುಗಿಸಿ ಅಪ್ಪಿಯ ಮನೆ ಕಡೆ ಚಿನ್ನುವಿನ ಮನೆ ಕಡೆಯವರು ಸಾಗುತ್ತಾ ಬಂದು ತಲುಪುತ್ತಾರೆ. ಅಪ್ಪಿಯ ಮನೆಯಲ್ಲಿ ಚಿನ್ನುವಿನ ಮನೆಯವರನ್ನು ಸ್ವಾಗತಿಸಿಕೊಳ್ಳಲು ಸಕಲ ಸಿದ್ಧತೆಯನ್ನು ನಡೆಸಿರುತ್ತಾರೆ. ಚಿನ್ನು ಮನೆಯವರು ಬಂದ ತಕ್ಷಣ ಅಪ್ಪಿಯ ಮನೆಯವರು ಅವರಿಗೆ ಜ್ಯೂಸ್ ಮತ್ತು ಟೀಯನ್ನು ಕೊಟ್ಟು ಉಪಚರಿಸುತ್ತಾರೆ. ನಂತರ ಮಾತುಕತೆಯನ್ನು ಆರಂಭಿಸುತ್ತಾ ನಮಗೆ ಯಾವುದೇ ವರದಕ್ಷಿಣೆಯೂ ಬೇಡ, ನಿಮ್ಮ ಹುಡುಗಿಯನ್ನು ಅಚ್ಚುಕಟ್ಟಾಗಿ ಮದುವೆ ಮಾಡಿಸಿ ಕೊಡಿ ಸಾಕಷ್ಟೇ ಎಂದು ಚಿನ್ನುವಿನ ಅಪ್ಪ ಅಪ್ಪಿಯನ್ನು ಕರೆದು ನಿಮಗೆ ಈ ಮದುವೆ ಇಷ್ಟವಿದೆಯಾ ಎಂದರು. ಅದಕ್ಕೆ ಅಪ್ಪಿ ನನ್ನ ಅಪ್ಪ ಅಮ್ಮನ ಇಷ್ಟವೇ ನನ್ನ ಇಷ್ಟ, ಅವರೇನೇ ಹೇಳಿದರೂ ಕೇಳುತ್ತೇನೆ ಎಂದು ಹಾಗೆ ಅಡುಗೆ ಕೋಣೆಯನ್ನು ಹೊಕ್ಕಿಬಿಡುತ್ತಾಳೆ. ನಂತರ ಎರಡೂ ಕಡೆಯವರು ಮಾತನ್ನು ಮುಗಿಸಿ ಊಟ ಮಾಡಲು ಕೂರುತ್ತಾರೆ. ಆದರೆ ಇದರ ಮಧ್ಯೆ ಚಿನ್ನುವಿನ ಅಪ್ಪ ಚಿನ್ನುವಿಗೆ ಕಾಲ್ ಮಾಡಿ ಹುಡುಗಿ ಕಡೆಯವರು ಒಪ್ಪಿಕೊಂಡಿದ್ದಾರೆ, ನೀನು ನಾಳಿದ್ದು ಕೆಲಸಕ್ಕೆ ಹೋಗುವೆ, ನಾಳೆ ಹೂ ಮುಡಿಸುವ ಶಾಸ್ತ್ರ ಇಟ್ಟುಕೊಳ್ಳುವ ಎಂದರು. ಆಗ ಚಿನ್ನು ಸರಿ ಎಂದು ಕಾಲ್ ಕಟ್ ಮಾಡುತ್ತಾನೆ. ಸರಿ ಎಂದು ಚಿನ್ನುವಿನ ಅಪ್ಪ ಊಟವನ್ನು ಮುಗಿಸಿ ಹುಡುಗಿಯ ಅಪ್ಪ ಅಮ್ಮನ ಹತ್ತಿರ ನಾಳೆ ಹೂ ಮುಡಿಸುವ ಶಾಸ್ತ್ರವನ್ನು ಇಟ್ಟುಕೊಳ್ಳೋಣ ಸರಿ ಎಂದು ಅಪ್ಪಿಯ ಮನೆ ಕಡೆಯವರು ನಾಳಿನ ಹೂ ಮುಡಿಸುವ ಶಾಸ್ತ್ರದ ತಯಾರಿಯಲ್ಲಿ ತೊಡಗಿರುತ್ತಾರೆ. ಇತ್ತ ಚಿನ್ನುವಿನ ಮನೆ ಕಡೆಯವರು ಹುಡುಗಿಗೆ ಸೀರೆ ಮತ್ತು ತಟ್ಟೆ ತುಂಬುವ ಸಾಮಾನು ಅಂದರೆ 9 ರಿಂದ 12 ತಟ್ಟೆಗಳಿಗೆ ಹಣ್ಣು, ತರಕಾರಿ, ಸ್ವೀಟ್, ಕಾಯಿ, ಬಾಳೆಹಣ್ಣು, ಬೆಲ್ಲ, ಕೊಬ್ಬರಿ, ಮೇಕಪ್ ಐಟಮ್ಸ್, ಸೀರೆ, ಬಳೆ, ವೀಳ್ಯದೆಲೆ ಇನ್ನಿತರ ಐಟಮ್ಸ್ಗಳನ್ನು ಖರೀದಿಸುವಲ್ಲಿ ಚಿನ್ನು ಮತ್ತು ಅವರ ಫ್ಯಾಮಿಲಿಯವರು ತೊಡಗಿರುತ್ತಾರೆ. ಇತ್ತ ಅಪ್ಪಿಯ ಮನೆ ಕಡೆಗೂ ಅವಳಿಗೆ ಸೀರೆ ಮತ್ತು ಬರುವವರಿಗೆ ಊಟದ ಐಟಮ್ಸ್ಗೆ ಏನೇನು ಬೇಕು ಎಂದು ಅದರ ಸಿದ್ಧತೆಯನ್ನು ನಡೆಸುತ್ತಿರುತ್ತಾರೆ. ಮರುದಿನ ಬೆಳಗ್ಗೆ ಅಂದರೆ ಬುಧವಾರ ಬೆಳಗ್ಗಿನ ಜಾವ ಅಪ್ಪಿಯ ಅಮ್ಮ ಬೇಗನೆ ಎದ್ದು ಎಲ್ಲ ಕೆಲಸವನ್ನು ಮುಗಿಸಿ ಅಂದಿನ ಹೂ ಮುಡಿಸುವ ಶಾಸ್ತ್ರದ ತಯಾರಿಯನ್ನು ಆರಂಭಿಸುತ್ತಾರೆ. ಅತ್ತ ಚಿನ್ನುವಿನ ಮನೆ ಕಡೆ
ಹೂ ಮುಡಿಸುವ ಶಾಸ್ತ್ರಕ್ಕೆ ಹೋಗಲು ಅವರ ನೆಂಟರಿಗೆ ಹೇಳಲಾರಂಭಿಸುತ್ತಾರೆ. ಇಲ್ಲಿ ಅಪ್ಪಿಯ ಮನೆ ಕಡೆಗೆ ಬಗೆ ಬಗೆಯ ಊಟದ ತಯಾರಿ ನಡೆಯುತ್ತಿರುತ್ತದೆ. ಅತ್ತ ಫೋಟೋಗ್ರಾಫರನ್ನು ಹುಡುಕಲು ಅಪ್ಪಿಯ ಅಣ್ಣ ಹೊರಡುತ್ತಾನೆ. ಏಕೆಂದರೆ ಅದು ಮದುವೆ ಸೀಸನ್ಗಳಾಗಿರುತ್ತವೆ. ಬೇಕೆಂದ ತಕ್ಷಣ ಫೋಟೋಗ್ರಾಫರ್ ಸಿಗಲ್ಲ. ಅದಕ್ಕಾಗಿ ತುಂಬ ಹುಡುಕಾಡಿ ಕೊನೆಗೆ ಚಿನ್ನುವಿನ ಮನೆಯ ಕಡೆಯವರಿಗೆ ಅವರಿಗೆ ಗೊತ್ತಿರುವಂಥ ಒಬ್ಬ ಫೋಟೋಗ್ರಾಫರ್ಗೆ ಫೋನ್ ಮಾಡಿ ಬರಲು ಹೇಳುತ್ತಾರೆ. ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ.